ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಎನ್ವಿಆರ್ ಅಪ್ಡೇಟ್ಸ್ ಯೂಟ್ಯೂಬ್ ಚಾನಲ್. SSP ಸ್ಕಾಲರ್ಶಿಪ್ ಅಪ್ಡೇಟ್ಗೆ ಸ್ವಾಗತ. ಏನಂದರೆ, ಸಾಕಷ್ಟು ವಿದ್ಯಾರ್ಥಿಗಳಾದರೆ ಅಪ್ಲಿಕೇಶನ್ ಸ್ಟೇಟಸ್ಸು ಯಾವ ರೀತಿ ಚೆಕ್ ಮಾಡೋದು, ಹಾಗೆ ನಮಗೆ ಸ್ಟೇಟಸಲ್ಲಿ ಒಂದು ಲಾಗಿನ್ ಎರರ್ ಆದರೆ ಬರ್ತಿದೆ, ಹಾಗೆ ನಮ್ಮದು ಪುಷ್ ಟು DBT ಇದೆ, ಹಾಗೆ ಅಪ್ಲಿಕೇಶನ್ ವೆರಿಫಿಕೇಷನಲ್ಲಿದೆ, ನಮಗೆ ಅಮೌಂಟ್ ಆದರೆ ಬರುತ್ತಾ ಇಲ್ವಾ, ಹಾಗೆ ಈಗ ಪ್ರೀವಿಯಸ್ ಇಯರ್ದು ಸ್ಕಾಲರ್ಶಿಪ್ ಅಮೌಂಟು ಯಾವ ಡೇಟ್ಗೆ ಬರ್ಬೋದು ಅಂತ ಆದರೆ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಿದ್ದೀರಾ. ಅದ್ರ ಬಗ್ಗೆ ಆದರೆ ನಾನು ಈ ವಿಡಿಯೋಲ್ಲಿ ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋ ಇನ್ಫಾರ್ಮೇಟಿವ್ ಅನ್ಸ್ದಲ್ಲಿ ತಪ್ಪದೆ ವಿಡಿಯೋಗಾದರೆ ಒಂದು ಲೈಕ್ ಆದರೆ ಮಾಡಿ, ವಿಡಿಯೋನಾದರೆ ನೋಡಿ, ಅದರಿಂದ ನಮಗೂ ಪ್ರೋತ್ಸಾಹ ಆಗುತ್ತೆ. ಬನ್ನಿ ಈಗ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಏನಂದರೆ, ಮೊದಲಿಗೆ ಸ್ಟೇಟಸ್ ಚೆಕ್ ನೋಡೋದಾದರೆ ಇಲ್ಲಿ SSP ವೆಬ್ಸೈಟ್ಗೆ ಬಂದು ನೀವಾದರೆ ಲಾಗಿನ್ ಆಗಬೇಕಾಗುತ್ತೆ. ಲಾಗಿನ್ ಆಗಿ ಒಂದು ಕ್ಯಾಪ್ಚಾ ಎಲ್ಲ ಎಂಟರ್ ಆದಮೇಲೆ ನೋಡಿ, ಈ ರೀತಿ ನಿಮಗೆ ಪೇಜ್ ಆದರೆ ಓಪನ್ ಆಗುತ್ತೆ. ಇದು ನಂದು ಪ್ರೀವಿಯಸ್ ಇಯರ್ಸ್ದು ನಾನು ಆದರೆ ತೋರಿಸ್ತೀನಿ. ಇಲ್ಲಿ ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ ಅಂತ ಏನಾದರೂ ಇದೆ, ಅಲ್ಲಾದರೆ ಬಂದು ಚೆಕ್ ಮಾಡಬೇಕಾಗುತ್ತೆ ನೀವು. ಇಲ್ಲಿ ಎಲ್ಲರಿಗೂ ಅಷ್ಟೇ 2022-23 ಅಪ್ಲಿಕೇಶನ್ ಸ್ಟೇಟಸ್ ಆದರೆ ಈಗ ಲಾಗಿನ್ ಎರರ್ ಆದರೆ ಬರ್ತಿದೆ. ನೀವು ಆದರೆ ಗಮನಿಸ್ಬೋದು, ಇಲ್ಲಿ ಈ ಥರ ಲಾಗಿನ್ ಪೇಜು ಎರರ್ ಆದರೆ ಬರ್ತಿದೆ. ಇದು ನಿಮ್ಮೊಬ್ಬರಿಗೆ ಅಲ್ಲ, ಎಲ್ಲ ಸ್ಟೂಡೆಂಟ್ಸ್ಗೂ ಇದೇ ಥರ ಬರ್ತಿದೆ. ಇದೊಂದು ಸ್ಟೇಟಸ್ ಆದರೆ ಅಪ್ಡೇಟ್ ಆಗುತ್ತೆ. ನೀವು ಆದರೆ ವೆಯ್ಟ್ ಮಾಡಿ, ಸ್ವಲ್ಪ ದಿನ ಆದರೆ ವೆಬ್ಸೈಟು ಆದರೆ ಅಪ್ಡೇಟಲ್ಲಿದೆ. ಹಾಗೆ ಹಾಸ್ಟೆಲ್ ರಿಲೇಟೆಡ್ ಅಪ್ಡೇಟ್ಸು, ಹಾಗೆ ವೆಬ್ಸೈಟ್ನಾದರೆ ಅಪ್ಡೇಟ್ ಮಾಡ್ತಿದ್ದಾರೆ. ಸೊ ಅದರಿಂದ ಈ ರೀತಿ ಆದರೆ ಬರ್ತಿದೆ. ನೋಡ್ಬೋದು, ಇಲ್ಲಿ ಎರರ್ ರೆಕಾರ್ಡ್ ಅಂತ ಲಾಗಿನ್ ಪೇಜು ಈ ರೀತಿ ಆದರೆ ಬರ್ತಿದೆ. ಸೊ ನಿಮಗೆ ಯಾವ ರೀತಿ ಇದ್ದರೆ ನಿಮಗೆ ಸ್ಕಾಲರ್ಶಿಪ್ ಆದರೆ ಸಿಗುತ್ತೆ ಅಂತ ನಾನು ಈಗ ತೋರಿಸ್ತೀನಿ. ನೋಡಿ, ಬಿಫೋರ್ ನಾನು 21-22 ನೋಡ್ತೀನಿ. ಇಲ್ಲಿ ನೋಡ್ಬೋದು, ನಾನು PGCETಯಿಂದ ಅಡ್ಮಿಷನ್ ಆಗಿದ್ದು. ಆಗ MTechಲ್ಲಿ ನೋಡ್ಬೋದು, ಇಲ್ಲಿ ಬ್ಯಾಕ್ವರ್ಡ್ ಕ್ಲಾಸ್ ವೆಲ್ಫೇರ್ ಡಿಪಾರ್ಟ್ಮೆಂಟು, ಹಾಗೆ ನಿಮಗೆ ಯಾವ ಸ್ಕೀಮ್ ಇದೆ ಅಂತ ಡಿಪಾರ್ಟ್ಮೆಂಟ್ ಆದರೆ ಅಲರ್ಟ್ ಆಗಿರಬೇಕು. ಅದಾದ ನಂತರ ನಿಮಗೆ ಆಧಾರ್ ಸೀಡಿಂಗು, ಹಾಗೆ NPCI ಮ್ಯಾಪಿಂಗ್ ಆದರೆ ಆಗಿರಬೇಕು. ಇಲ್ಲಿ ಅಪ್ಲಿಕೇಶನ್ ವೆರಿಫಿಕೇಷನ್ ಆದರೆ ಕಂಪ್ಲೀಟ್ ಆಗಿರಬೇಕು. ಇದು ಪ್ರೀವಿಯಸ್ 2 ಇಯರ್ಸ್ ಬ್ಯಾಕ್ದು ಈ ರೀತಿ ಆದರೆ ಇದೆ. ಈಗ ಒಂದು ಸ್ಟೇಜ್ 1, ಸ್ಟೇಜ್ 2, ಸ್ಟೇಜ್ 3 ಆದರೆ ಈ ರೀತಿ ಆದರೆ ಒಂದು ಬರುತ್ತೆ. ಅದರಲ್ಲಿ ಸುಮಾರು ವಿದ್ಯಾರ್ಥಿಗಳು MTech ಸ್ಟೂಡೆಂಟ್ಸ್ಗೆ ಎಷ್ಟು ಅಮೌಂಟ್ ಆದರೆ ಬರುತ್ತೆ ಅಂತ ಕೇಳ್ತಿದ್ರು. ನೋಡ್ಬೋದು, ನಮಗೆ ಪ್ರೀವಿಯಸ್ ಆಗಿ 25,690 ಆದರೆ ಬಂದಿತ್ತು. ಈಗ ಆಲ್ಮೋಸ್ಟ್ ಸಿಮಿಲರ್ ಆಗಿ 24,000 ಆದರೆ ಬರ್ತಿದೆ. ಹಾಗೆ MBA ಸ್ಟೂಡೆಂಟ್ಸ್ಗೆ, OBC ಸ್ಟೂಡೆಂಟ್ಸ್ಗೆ ಅರೌಂಡ್ 28K ಆದರೆ ಬರುತ್ತೆ. ಅದ್ರ ಜೊತೆಗೆ ರೈತ ವಿದ್ಯಾನಿಧಿಗೆ ಎಲಿಜಿಬಲ್ ಇದ್ದರೆ ನಿಮಗೆ ಅದೊಂದು 10K ಅಮೌಂಟ್ ಆದರೆ ಬರುತ್ತೆ. ಸೊ ಯಾರಿಗೆಲ್ಲ ಪುಷ್ ಟು DBT ಅಂತ ಇದೆಯೋ ಅವ್ರಿಗಾದರೆ ಖಂಡಿತ ಅಮೌಂಟ್ ಆದರೆ ಬರುತ್ತೆ. ನೀವಾದರೆ ವೆಯ್ಟ್ ಮಾಡಿ, ಸ್ವಲ್ಪ ದಿನ ನಿಮಗೆ ಅಮೌಂಟ್ ಆದರೆ ಆಲ್ಮೋಸ್ಟ್ ಸ್ಯಾಂಕ್ಷನ್ ಆಗುತ್ತೆ. ಈಗ ಆಗಸ್ಟ್ ಒಳಗಡೆ ಆದರೆ ನಿಮಗೆ ಮತ್ತೆ ಹೊಸ ಸ್ಕಾಲರ್ಶಿಪ್ ಆದರೆ ಬಿಡ್ತಾರಲ್ಲ, ಅದರಿಂದ ನಿಮಗೆ ಅಮೌಂಟ್ ಆದರೆ ಹಾಕ್ತಾರೆ. ಒಂದು ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳಿಗಾದರೆ, OBC ಸ್ಟೂಡೆಂಟ್ಸ್ಗೆ ಆದರೆ ಬಂದಿದೆ. ಹಾಗೆ SC ST ವಿದ್ಯಾರ್ಥಿಗಳಿಗೆ, ಮೋಸ್ಟ್ ಆಫ್ ದೆಮ್ಮು ಜನರಲ್ ಡಿಗ್ರಿ ಸ್ಟೂಡೆಂಟ್ಸ್ಗೆಲ್ಲ ಬಂದಿದೆ. ಯಾರೆಲ್ಲ ಅಪ್ಲಿಕೇಶನ್ನು ಫಸ್ಟ್ ಹಾಕಿರ್ತೀರೋ ಅಂಥ ವಿದ್ಯಾರ್ಥಿಗಳಿಗಾದರೆ ಈಗಾಗಲೇ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗ್ತಾ ಬಂದಿದೆ. ಯಾರ್ದೆಲ್ಲ ಲೇಟಾಗಿ ಅಪ್ಲೈ ಮಾಡಿದರೋ ಅಂಥ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಡಿಲೇ ಆಗಿದೆ ಅಷ್ಟೇ. ನಿಮಗೆ ಅಮೌಂಟ್ ಆದರೆ ಖಂಡಿತ ಬರುತ್ತೆ. ಯಾರ್ದೆಲ್ಲ ಅಪ್ಲಿಕೇಶನ್ ವೆರಿಫಿಕೇಷನ್ನು ಎಸ್ ಅಂತ ಇದ್ದು ಪುಷ್ ಟು DBT ಅಂತ ಇದೆಯೋ ಅವ್ರಿಗೆ ಇನ್ನೆಲ್ಲ 1 ಮಂತ್ ಒಳಗಡೆ ಆದರೆ ನಿಮಗೆ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ಯಾರ್ದೆಲ್ಲ ಇನ್ನೂ ಪುಷ್ ಟು DBT ನೋ ಅಂತ ಇದ್ದು, ಇಲ್ಲ ಅವೈಟೆಡ್ ಅಂತ ಇದೆಯೇ ಅಂತ ಸುಮಾರು ವಿದ್ಯಾರ್ಥಿಗಳಾದರೆ ಕೇಳ್ತಾ ಇದ್ರು. ಯಾರ್ದೆಲ್ಲ ಪುಷ್ ಟು DBT ಅವೈಟೆಡ್ ಅಂತ ಇದೆಯೋ ಅಂಥ ವಿದ್ಯಾರ್ಥಿಗಳು ಸ್ವಲ್ಪ ದಿನ ಆದರೆ ವೆಯ್ಟ್ ಮಾಡಬೇಕಾಗುತ್ತೆ. ನಿಮಗೂ ಅಪ್ಲಿಕೇಶನ್ ವೆರಿಫಿಕೇಷನ್ ಆಗಿದ್ದರೆ ಅವ್ರಿಗೆ ಅಮೌಂಟ್ಸ್ ಆದರೆ ಫಂಡ್ಸ್ ರಿಲೀಸ್ ಆಗಿದ ತಕ್ಷಣ ನಿಮಗೆ ಅಲ್ಲಿ ಸ್ಟೇಟಸ್ ಆದರೆ ಅಪ್ಡೇಟ್ ಆಗುತ್ತೆ, ಪುಷ್ ಟು DBT ಬರುತ್ತೆ. ಆನಂತರ ನಿಮಗೆ ಅಮೌಂಟ್ ಆದರೆ ಸ್ಯಾಂಕ್ಷನ್ ಆಗುತ್ತೆ. ನೀವಾದರೆ ವರಿ ಹೋಗುತ್ತಿಲ್ಲ. ಅಪ್ಲಿಕೇಶನ್ ವೆರಿಫಿಕೇಷನ್ನು ಯಾರ್ದೆಲ್ಲ ಆಗಿಲ್ವೋ, ಪೆಂಡಿಂಗ್ ಅಲ್ಲಿದೆಯೋ, ಹಾಗೆ ಸ್ಕೀಮ್ಸ್ ತೋರಿಸ್ತಾ ಇಲ್ವೋ ಅಂಥ ವಿದ್ಯಾರ್ಥಿಗಳು ನೀವು SSP ಸ್ಕಾಲರ್ಶಿಪ್ ಹೋಗಿ ಒಂದು SSP ಆಫೀಸು ಏನಾದರೂ ಇದೆ, ಅಲ್ಲಿ MS ಬಿಲ್ಡಿಂಗ್ ಹತ್ರ ಒಂದು ಆಫೀಸ್ ಆದರೆ ಇದೆ, SSP ಆಫೀಸು. ಅಲ್ಲಾದರೆ ಭೇಟಿ ನೀಡಿ ನೀವಾದರೆ ಒಂದು ಕ್ವೇರಿ ಆದರೆ ರೈಸ್ ಮಾಡಬೇಕಾಗುತ್ತೆ. ಯಾರ್ದೆಲ್ಲ ಅಪ್ಲಿಕೇಶನ್ನು ವೆರಿಫಿಕೇಷನ್ ಆಗಿದೆಯೋ, ಎಸ್ ಅಂತ ಇದೆಯೋ ಅಂಥ ವಿದ್ಯಾರ್ಥಿಗಳು ವರಿ ಹೋಗುತ್ತಿಲ್ಲ. ನಿಮಗೆ ಸ್ವಲ್ಪ ದಿನ ಲೇಟ್ ಆಗ್ಬೋದು, ಆದರೆ ಅಮೌಂಟ್ ಆದರೆ ಖಂಡಿತ ಬರುತ್ತೆ. ಇನ್ನೂ ಹೆಚ್ಚಿಗೆ ಏನಾದರೂ ನಿಮಗೆ ಹಾಸ್ಟೆಲ್ ರಿಲೇಟೆಡ್ ಆಗಿರ್ಬೋದು, ಸ್ಕಾಲರ್ಶಿಪ್ ರಿಲೇಟೆಡ್ ಆಗಿರ್ಬೋದು, ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮುಖಾಂತರ ಹಾಕಿ, ನಾನಾದರೆ ರಿಪ್ಲೈ ಮಾಡ್ತೀನಿ. ದಟ್ಸ್ ಆಲ್ ಫಾರ್ ದಿಸ್ ವಿಡಿಯೋ. ಕೀಪ್ ವಾಚಿಂಗ್ NVR ಅಪ್ಡೇಟ್ಸ್ ಫಾರ್ ಮೋರ್ ಎಜುಕೇಷನಲ್ ಆ್ಯಂಡ್ ಸ್ಕಾಲರ್ಶಿಪ್ ರಿಲೇಟೆಡ್ ಅಪ್ಡೇಟ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಮುಂದಿನ ವಿಡಿಯೋಲಿ ಸಿಗೋಣ.